ಗುರುಜಿ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕೊನೆಯ ವಿಭಾಗ ಅಂದ್ರೆ ಕಾಯ್ತಾ ಇರ್ತೀವಿ ಸಂಸ್ಕಾರಗಳ ಕುರಿತು ಗುರುಜಿ ಏನ್ ಹೇಳ್ತಾರೆ ಈ ವಿಭಾಗದಲ್ಲಿ ಅಂತ ಏನ್ ಹೇಳ್ಕೊಡ್ತಿದ್ದೀರಾ? ನೋಡಿ, ಸಂಸ್ಕಾರದಲ್ಲಿ ಸಂಸ್ಕಾರವಂತರಾಗಿ ಅಂತ ಹೇಳ್ತೀವಿ. ತಾತ ಮುತ್ತಾತ ಅಜ್ಜಿ ತಾತನಿಂದ ಹಿಡಿದು ಎಲ್ಲರೂ ಸಂಸ್ಕಾರವಂತರಾಗಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಆ ಸಂಸ್ಕಾರ ಬೆಳೆದು ಬಂದಿರಬೇಕು. ಜೀವನದಲ್ಲಿ ಎಲ್ಲರೂ ಒಳ್ಳೆಯವರೇ. ಒಳ್ಳೆತನವನ್ನು ನೋಡಿಕೊಂಡು ಲೀನಿಯನ್ಸ್ ಮಾಡಿಕೊಂಡು ಹಾಳು ಮಾಡೋರು ಕೆಲಸದವ್ರುಗಳು. ಅದೇ ಕೆಲಸದವ್ರಿಗೆ ಇಷ್ಟೇ ನಿನ್ನ ಹಣೆ ಬರ. ರಾಹು ಕೇತುಗಳು, ಅದಕ್ಕೆ ರಾಹು ಕೇತು ಯಾವ ಜೊತೆ ಶನಿ ಕೂತಿರ್ತಾನೋ ನೇರವಾಗಿ ನೋಡಿ, ಗುರು ಮನೆಯಲ್ಲಿ ರಾಹು ಕೂತಿದ್ದಾನೆ, ಕೇತು ಮಿಥುನದಲ್ಲಿ ಕೂತಿದ್ದಾನೆ. ಯಾವತ್ತಿದ್ರು ಇನ್ನು ಮೇಲೆ ಕೆಲಸದವ್ರು, ಅದಕ್ಕೆ ಹುಷಾರು. ಇನ್ನು ಮೇಲೆ ಕೆಲಸದವ್ರುಗಳು ಬಹಳ ಜನ ಕಳ್ಳರು, ಪೋಕರು, ಎಷ್ಟೋ ಜನ ವಿಶೇಷವಾಗಿ ಎಷ್ಟೋ ಜನ ಹಾಳು ಮಾಡಿರ್ತಕ್ಕಂಥವ್ರು. ಸಣ್ಣ ಬಿಡುಗಾಸಿಗೆ ಎಂಜಲ್ ನಾಯಕ ಥರ ಆ ಎಂಜಲ್ ಕಾಸಿಗೋಸ್ಕರ ಇಡೀ ಜೀವನದ ಸಂಸಾರವನ್ನು ಹಾಳು ಮಾಡಿ ಕೊಲೆ ದರೋಡೆ ಕೂಡ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಕದ್ಕೊಂಡು ಹೋಗಿದ್ದವರು ಇದೆಲ್ಲ ಅಲ್ಲಿ ನೋಡ್ತಿರ್ತೀರ. ಆದರೆ ಇನ್ನು ಮೇಲೆ ದೊಡ್ಡ ಸಂಸ್ಕಾರವನ್ನು ಹಾಳು ಮಾಡ್ತಕ್ಕಂಥವ್ರು ಬರೆದಿಟ್ಕೊಳ್ಳಿ. ಮಠ, ದೇವಸ್ಥಾನ, ಒಳ್ಳೆ ಸಂಸ್ಥೆಗಳನ್ನ ಹಾಳು ಮಾಡುವಂಥವ್ರು ಹುಟ್ಟುತ್ತಾರೆ. ದುಡ್ಡುಗೋಸ್ಕರ, 4 ಕಾಸು ಬಿಡುಗಾಸ್ಗೋಸ್ಕರ ಕೆಟ್ಟವ್ರು ಹುಡ್ತಾರೆ. ಯಾಕೆಂದರೆ ಮಿಥುನ್ ರಾಶಿಯ ಕೇತು ಕರೆಕ್ಟಾಗಿ ನೋಡಬೇಕು, 11ನೇ ಮನೆಯಲ್ಲಿ ಕುಜ ಕೂತಿಯಾನೆ. ಆ ಕುಜ ನೇರ ದೃಷ್ಟಿಯಲ್ಲಿ ನೋಡ್ತಾನೆ, ಬುಧನ ಮನೆಯಲ್ಲಿ ಬುದ್ಧಿ ಭ್ರಮಣೆ ಮಾಡ್ತಾನೆ, ಒಳ್ಳೆಯವನ್ನೆಲ್ಲ ಕೆಟ್ಟವನಾಗಕ್ಕೆ ಶುರು ಮಾಡ್ತಾನೆ. ಅದರಿಂದ ದುಡ್ಡುಗಳು ಹುಷಾರು, ಮನೆಯಲ್ಲಿ ಕೆಲಸದವರು ಹುಷಾರು, ಗಮನ ಇರಬೇಕು. ವಿಷ ಜಂತುಗಳು ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ, ಗಲಾಟೆಗಳು ಹೆಚ್ಚಾಗತ್ತೆ, ಒಳಭಾಗದಲ್ಲಿ ಅಂತರವಾಗಿರ್ತಕ್ಕಂಥ ಅಂತರ್ಜಲ ಪರಿವರ್ತನೆ ಆಗಲ್ಲ. ಅದಕ್ಕೆ ಇವತ್ತಿನ ಸಂಸ್ಕಾರದಲ್ಲಿ ನೀವು ನಮ್ಮ ಸುಭಿಕ್ಷವಾಗಿರಬೇಕು, ನಮ್ಮ ಮನೆ ಸುಖವಾಗಿರಬೇಕು, ನಮ್ಮ ಮನೆಯಲ್ಲಿ ಮನಸ್ಥಿತಿಗಳು ಸರಿ ಹೋಗಬೇಕು. ನಮ್ಮ ಮನೇಲಿ ಯಾವುದೇ ಒಂದು ಕೆಲಸದವ್ರನ್ನ ಇಟ್ಕೊಂಡ್ರೆ ಗಂಭೀರವಾಗಿ ಇಟ್ಕೋಬೇಕು, ಆಲೋಚನೆ ಮಾಡಿ ತಗೋಬೇಕು. ಯಾವ ಕಾಲಕ್ಕೂ ಎಲ್ಲ ವಿಚಾರಗಳನ್ನು ವಿಶೇಷವನ್ನು ನೀವುಗಳು ಕಾರಲ್ಲಿ ಕೂತ್ಕೊಂಡಾಗ ಮಾತಾಡಬಾರ್ದು, ಮನೆಗೆ ಬಂದು ಮಾತಾಡ್ಬೇಕು. ಫೋನ್ನಲ್ಲೇ ಮುಕ್ಕಾಲು ಕಥೆ ಮಾಡ್ಬಿಡ್ತೀರಾ, ಅವ್ನು ಡ್ರೈವರ್ ಗೊತ್ತಾಗದೆ ಇನ್ನೇನು ಗೊತ್ತಾಗತ್ತೆ. ನಮ್ಮ ಸಂಸ್ಕಾರಗಳನ್ನ ಹಾಳು ಮಾಡತಕ್ಕಂಥ ವಿಧಾನ ನೀವುಗಳು ಮನೇಲಿ ಎಷ್ಟು ಚೆನ್ನಾಗಿ ಮಾತಾಡ್ತಿರೋ, ಎಷ್ಟು ಮಟ್ಟಿಗೆ ಇಟ್ಕೊತಿರೋ ಗುಟ್ಟಾಗಿ ಇಟ್ಕೊಳ್ಳಿ. ಅದನ್ನು ಸ್ವಲ್ಪ ಮಟ್ಟಿಗೆ ಹೊರಗಡೆ ಗೊತ್ತಾಗೋ ಥರ ಮಾಡಿದ್ರಿ ನಿಮ್ಮ ಸಂಸ್ಕಾರ, ನಿಮ್ಮ ಮನೆ ಆಚಾರ ಎಲ್ಲನೂ ನೀವೇ ಹಾಳು ಮಾಡ್ಕೊಳ್ಳೋದು. ಅದಕ್ಕೆ ಸಂಸ್ಕಾರವಂತರಾಗಬೇಕಾದ್ರೆ ಮೊದಲಾಗಿ ಮನೆಯಲ್ಲಿ ಗಲಾಟೆ ಹೊರಗಡೆ ಗೊತ್ತಾಗಬಾರ್ದು, ಗೌರವ ಘನತೆಯಿಂದ ಇರಬೇಕು. ಯಾರ ಮುಂದೆನೂ ಯಾವ ವಿಚಾರನ ಮಾತಾಡಬೇಡಿ, ಯಾರ ಮುಂದೆನೂ ಯಾರೂ ಬಂದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲ್ಲ, ಅವ್ರಿಗೆ ಹೇಳ್ಕೋಬೇಡಿ. ಹೆಂಗಸರಾಗಿರಿ. ನಿಮ್ಮ ಗುಟ್ಟು ನಿಮ್ಮ ಗಂಡನಿಗೆ ಮಾತ್ರ ಗೊತ್ತಿರಬೇಕು, ನಿಮ್ಮ ಗುಟ್ಟು ಮಕ್ಕಳ ಮಾತ್ರ ಗೊತ್ತಿರಬೇಕು. ಮಕ್ಕಳಾಗಿದ್ದವರು ತಂದೆ ತಾಯಿಗೆ ಮಾತ್ರ ಹೇಳ್ಕೋಬೇಕು, ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ಕೊಂಡ್ರೆ ಪ್ರಯೋಜನವಿಲ್ಲ, ಊರೆಲ್ಲ ಗುಟ್ಟು ರಟ್ಟಾಗತ್ತೆ. ಗೌರವ ಘನತೆ ಅನ್ನೋದಿದ್ದರೆ ನೀವುಗಳು ಡಿಸಿಷನ್ ತಗೋಬೇಕಾದ್ರೆ ಓನ್ಲಿ ಫ್ಯಾಮಿಲಿ ಮ್ಯಾಟರ್ಸ್ ಇಂಟು ಫ್ಯಾಮಿಲಿ ಅಷ್ಟೇ. ಸಂಸಾರ ವಿಚಾರ ಸಂಸಾರದವರೆಗೂ, ಹೊರಗಡೆ ಹೋದರೆ ಏನು ಗೊತ್ತಾಗಬಾರ್ದು, ಏನು ಆಗೇ ಇಲ್ಲ ಅನ್ನೋ ಥರ ಇರಿ. ಯಾಕೆಂದರೆ ಕಲಿಯುಗನೇ ಹಾಗೆ. ಕಾಲಾಯ ತಸ್ಮೈ ನಮಃ. ಕೇತು ಕೆದಕಕ್ಕೆ ಶುರು ಮಾಡ್ತಾನೆ, ಇನ್ನು ಮೇಲೆ ಕೆದಕೋದು ಜಾಸ್ತಿ ಮಾಡ್ತಾನೆ, ನಮ್ಮ ಸಂಸ್ಕಾರಗಳನ್ನ ನಮ್ಮ ಸಂಸ್ಕಾರನ ಹಾಳು ಮಾಡ್ತಾನೆ. ದೇಶ ವಿದೇಶದಿಂದ ಟೆರರಿಸ್ಟ್ಗಳು ಬರ್ತಾ ಇದ್ದಾರೆ, ದೇಶ ವಿದೇಶದಿಂದ ರೌಡಿಸಮ್ ಬರ್ತಾ ಇದ್ದಾರೆ, ದೇಶದಿಂದ ಗೊತ್ತಿಲ್ಲದೆ ನಕ್ಸಲೈಟ್ಸ್ ಉತ್ಪತ್ತಿ ಆಗ್ತಾ ಇದ್ದಾರೆ, ಕೇವಲ ಒಂದು ಬಿಡಿಗಾಸ್ಗೋಸ್ಕರ. ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲರೂ ಇಂಥ ಒಂದು ಗೂಂಡಾಗರ್ದಿಗಳನ್ನ ಮಾಡ್ತಕ್ಕಂಥವ್ರು ಯಾವ ಕಾಲಕ್ಕೂ ಇದನ್ನೆಲ್ಲ ಬಿಟ್ಟು ಬಿಸಾಕಿ ಇನ್ನು ಮೇಲೆ ನೀವೆಲ್ಲ ಏನು ಮಾಡಬೇಕು ಗೊತ್ತಾ, ಪ್ರೊಟೆಕ್ಷನ್. ಅದಕ್ಕೆ ನಾನು ಹೇಳ್ತೀನಿ, ಎಷ್ಟೋ ಜನ ರೌಡಿಗಳು ಅಂತ ಹೇಳ್ಬಿಟ್ಟು ಇವತ್ತಿನ ಜೈಲುಗಳಲ್ಲಿ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆ ಮನೋಭಾವನೆ ಇರುತ್ತೆ. ನೀವುಗಳು ಈ ರೌಡಿಸಮ್ ಎಲ್ಲ ಬಿಟ್ಟು ಬಿಸಾಕಿ ಈ ಥರದ ಕಳ್ಳು ಕಾಕರು, ಎಲ್ಲೆಲ್ಲಿ ಟೆರರಿಸ್ಟ್ ಇರ್ತಾರೆ, ಎಲ್ಲೆಲ್ಲಿ ನಕ್ಸಲೈಟ್ ಇರ್ತಾರೆ, ಅಂಥವ್ರನ್ನ ಸಗೆ ಬಡಿಬೇಕು. ಅದನ್ನ ನೀವು ಪ್ರಯತ್ನ ಪಡಿ. ಸಾಕು, ನಮ್ಮವ್ರನ್ನೇ ನಮ್ಮನ್ನು ಸಾಯಿಸಿ ಇನ್ನೊಬ್ಬರನ್ನ ಹಾಳು ಮಾಡಿ ಯಾರನ್ನೋ ಚುರಿ ಗುರಿ ಹಾಕ್ಕೊಂಡು ಯಾಕೆ ಬೇಕು? ದೇಶ ರಕ್ಷಣೆ ಇಂಡೈರೆಕ್ಟ್ ಎಫೆಕ್ಟ್ ಆಗ ದೇಶ ರಕ್ಷಣೆನ ಮಾಡೋಕ್ಕೆ ನೀವುಗಳ ಪ್ರಯತ್ನ ಪಡಬೇಕು, ಸಹಕರಿಸಬೇಕು. ಸರ್ಕಾರದ ಜೊತೆ ಸಹಕರಿಸಬೇಕು, ಮನೋವಂದದ ಜೊತೆ ಆ ಮನಸ್ಸನ್ನೆಲ್ಲ ನಿರ್ಮಲವಾಗಿ ಮಾಡ್ಕೊಳ್ಳೋಣ. ಲೋಕಕ್ಕೆ ಸುಭಿಕ್ಷವಾಗಿರಕ್ಕೆ ನಾವೆಲ್ಲ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತೊಂದು ಗಾದೆ ಮಾತು ನೆನಪಾಯ್ತು ನೀವು ಸಂಸ್ಕಾರಗಳ ವಿಭಾಗದಲ್ಲಿ ತಿಳಿಸ್ಕೊಟ್ಟಾಗ. ಏನು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ಹಾಗಾಗಿ ಸಂಸಾರದ ಗುಟ್ಟು ಗುಟ್ಟಾಗೇ ಇರಬೇಕು, ನಮ್ಮಲ್ಲೇ ಇರಬೇಕು, ಇಲ್ದಿದ್ರೆ ನಾವೆಲ್ಲರ ಮುಂದೆ ತುಚ್ಛವಾಗ್ಬಿಡ್ತೀವಿ ಅಂತ ಹೇಳಿದ್ದೀರಾ. ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಂದು ಒಳ್ಳೆಯ ಮಾತನ್ನ ಆಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತಷ್ಟು ಮಾಹಿತಿ ಪಡಿಬೇಕು ಅನ್ನೋ ತವಕ ನಿಮ್ಗಿದೆ ಅಂತ ಗೊತ್ತು. ಹಾಗಾಗಿ ನೀವು ಸೋಮವಾರದವರೆಗೂ ಕಾಯ್ಬೇಕು, ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ ನೋಡ್ಲೇಬೇಕು ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.